ಮಧುಗಿರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಹಾಗೂ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಧಾರರಹಿತವಾಗಿ ಅಚಮಗೋಚರವಾಗಿ ಷಡ್ಯಂತ್ರಗಳ ಮೂಲಕ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಮಧುಗಿರಿಯಲ್ಲಿಂದು ಸಾವಿರಾರು ಸಂಖ್ಯೆಯ ಭಕ್ತಾಭಿಮಾನಿಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧುಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಲ್ಲ ಸಂಪತ್ತರು ಜೋರಾಗಿ ಘೋಷಣೆಗಳು ಕೂಗಬೇಕು. ಬೇಕೇ ಬೇಕು. ಇಂದು ನಮ್ಮ ಮಧುಗಿರಿಯ ತಾಲೂಕಿನ ಧರ್ಮಸ್ಥಳದ ಮಂಜುನಾಥನ ಭಕ್ತರು ಎಲ್ಲರೂ ಕೂಡ ಸೇರಿ ಧರ್ಮಸ್ಥಳದ ಮಂಜುನಾಥನ ಪಾವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು, ಹಾಗೆ ಧರ್ಮಸ್ಥಳದ ಕಾವಂದರ ಬಗ್ಗೆ ಜನರಲ್ಲಿ ಮೂಡ್ತಕ್ಕಂಥ ಅಪನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಯಾರೆಲ್ಲ ಕಾರಣೀಭೂತರಾಗ್ತಕ್ಕಂಥ ಕಿಡಿಗೇಡಿಗಳೇನಿದ್ದಾರೆ ಅವರ ವಿರುದ್ಧ ಸಾಂಕೇತಿಕವಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿನಲ್ಲಿ ನಾವು ಎಲ್ಲರೂ ಕೂಡ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಇಂದು ಕೂಡ ಏನು ಧರ್ಮಸ್ಥಳದ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ಎಲ್ಲರಿಗೂ ಕೂಡ ಕಾನೂನಿನ ಅನ್ವಯ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಏನು ಕಾವಂದರ ಬಗ್ಗೆ ಏನು ಅಪಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಅಂತಹ ಕಿಡಿಗೇಡಿಗಳು ಯಾರೇ ಇರಲಿ, ಅವರು ಎಷ್ಟೇ ದೊಡ್ಡವರು ಇರಲಿ ಚಿಕ್ಕವರು ಇರಲಿ, ಅವ್ರ ಬಗ್ಗೆ ತತ್ಕ್ಷಣದಲ್ಲಿ ಬಂಧಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲ ಒತ್ತಾಯವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ದಿವಸ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಇದು ಯಾರ ವಿರುದ್ಧನೂ ಅಲ್ಲ, ಸತ್ಯದ ಪರವಾಗಿ ಮಾಡ್ತಕ್ಕಂಥ ಒಂದು ಸಭೆ ಮತ್ತು ಒಂದು ಜನರ ಭಾವನೆಗಳನ್ನು ತಿಳಿಸ್ತಕ್ಕಂಥ ಸಂದರ್ಭ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಮತ್ತು ಯಾವಾಗಲೂ ಕೂಡ ಧರ್ಮಸ್ಥಳ ಅಂತೇಳಿದ್ರೆ ಸುಮಾರು 800 ವರ್ಷಕ್ಕೂ ಹೆಚ್ಚು ಇತಿಹಾಸವನ್ನು ಉಳ್ಳಂತಹ ಒಂದು ಪವಿತ್ರವಾದಂತಹ ಪುಣ್ಯಕ್ಷೇತ್ರ. ಆ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಯಾರೇ ಮಾಡಲಿ ಅವರಿಗೆ ಕಾನೂನಿನನ್ವಯ ಶಿಕ್ಷೆ ಆಗಬೇಕು. ಅದೇ ರೀತಿ ಏನು ಇಲ್ಲಿನವರೆಗೂ ಕೂಡ ಧರ್ಮಸ್ಥಳದ ಎಲ್ಲ ಕೈಂಕರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವ್ರ ಬಗ್ಗೆನೂ ಕೂಡ ಮಾಧ್ಯಮದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಏನು ಮಾಧ್ಯಮದಲ್ಲಿ ಅಪಪ್ರಚಾರಗಳಾಗ್ತಾ ಇದ್ದಾವೆ, ಆ ಅಪಪ್ರಚಾರಗಳಿಗೆ ಯಾರೆಲ್ಲ ಕಾರಣೀಭೂತರಾಗಿದ್ದಾರೆ ಅವರ ಬಗ್ಗೆ ತುರ್ತಾಗಿ ಕಠಿಣ ಕ್ರಮವನ್ನು ತೆಗೆದುಕೋಬೇಕು, ಅವರನ್ನು ಬಂಧಿಸಬೇಕು, ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಈ ಒಂದು ಕಾರ್ಯಕ್ರಮದಲ್ಲಿ ತಗ್ಗಿಹಳ್ಳಿಯ ಸ್ವಾಮೀಜಿಯವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಜನರ ಎಲ್ರಿಗೂ ಕೂಡ ಭಾಳ ಸಂತೋಷವನ್ನು ಕೂಡ ತಂದಿದೆ ಅಂತೇಳಿ ನಾವು ಯಾವಾಗಲೂ ಕೂಡ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯ ಪಾವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ನಡೀತಕ್ಕಂಥ ಅಪಪ್ರಚಾರದ ಬಗ್ಗೆ ನಾವೆಲ್ಲರೂ ಕೂಡ ಖಂಡನೆಯನ್ನು ಮಾಡ್ತೇವೆ. ಅವ್ರಗಳ ಬಗ್ಗೆ ಕ್ರಮವನ್ನು ಕಾನೂನಿನನ್ವಯ ತೆಗೆದುಕೋಬೇಕು, ಶಿಕ್ಷೆ ಆಗಬೇಕು. ಮುಂದೆ ಈ ಅಪಪ್ರಚಾರಗಳು ನಿಲ್ತಕ್ಕಂಥದ್ದಕ್ಕೆ ಕಠಿಣವಾದಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ಮತ್ತು ನಮ್ಮ ಎಲ್ಲರೂ ಕೂಡ ಒತ್ತಾಯನೂ ಕೂಡ ಇದೆ. ಈಗ ನೋಡಪ್ಪ, SIT ನಮ್ಮ ಸರ್ಕಾರ ಅದು ಕೋರ್ಟ್ ಆದೇಶದ ಮೇಲೆ ಏರ್ಪಡಿಸಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. SITನಲ್ಲಿ ಕೋರ್ಟ್ ಆದೇಶ ಏನಿದೆ ಸರ್ಕಾರದ ಆದೇಶ ಅಂತ SIT ಅವ್ರು ಕೆಲಸ ಮಾಡೋದಿಲ್ಲ. ಕೋರ್ಟ್ ನಿರ್ದೇಶನ ಏನು ನಿರ್ದಿಷ್ಟವಾದಂತಹ ಅವರಿಗೆ ಸೂಚನೆ ಕೊಟ್ಟಿರ್ತಾರೆ ಅದನ್ನು ಅವರು ನಡೆಸ್ತಾರೆ. ಅವರು ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆಯೂ ಕೂಡ. ಅವರು ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅಂತೇಳಿ ನಾವಾದರೂ ಕೂಡ ಅಂದ್ಕೊಂಡಿದ್ದೇವೆ. ಮತ್ತು SITಯನ್ನು ಮಾಡಿರ್ತಕ್ಕಂಥದ್ದನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಕೂಡ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು. ಈ ಮಧ್ಯೆ ಬೇರೆ ಬೇರೆ ಯೂಟ್ಯೂಬಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಏನೆಲ್ಲ ಅಪಪ್ರಚಾರಗಳಾಗ್ತವೆ
ಅದಕ್ಕೆ ಕಡಿವಾಣ ಹಾಕಬೇಕು. ಯಾರೆಲ್ಲ ಅಪಪ್ರಚಾರ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ತಕ್ಷಣ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಅಂತೇಳಿ ಈ ದಿವಸ ಈ ಒಂದು ಸದ್ಭಕ್ತರ ಒಂದು ಮೆರವಣಿಗೆ ಅಂತ ನಾವು ಕರಿತೀವೋ ಅಥವಾ ಜಾಥಾ ಅಂತ ಕರಿತೀವೋ, ಇದು ನಾವು ಧರ್ಮಸ್ಥಳದ ಮಂಜುನಾಥನ ಪಾವಿತ್ರತೆಯ ರಕ್ಷಣೆ ಮತ್ತು ಕಾವಂದರ ಬಗ್ಗೆ ಆಗ್ತಕ್ಕಂಥ ಅಪಪ್ರಚಾರಗಳಿಗೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ಒತ್ತಾಯದ ಜಾಥಾ ಇದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ನಲಪಟ್ಟೆ ಅಂತೇಳಿ, ಮಧುಗಿರಿ ಪುರಸಭಾ ಅಧ್ಯಕ್ಷರು. ಇವತ್ತಿನ ದಿವಸ ನಾವು ಧರ್ಮಸ್ಥಳ ಭಕ್ತ ಮಂಡಳಿ ವೇದಿಕೆಯಿಂದ ಈ ಒಂದು ಜಾಥಾವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು 12-13 ವರ್ಷಗಳಿಗಿಂತ ನಮ್ಮ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿಯಂದೇ ಸುಪ್ರಸಿದ್ಧವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪರಮ ಪೂಜ್ಯ ಕಾವಂದರು ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಯೂಟ್ಯೂಬ್ಗಳಲ್ಲಿ ಇಲ್ಲಸಲ್ಲದ ಸುಳ್ಳು ಸುದ್ದಿಗಳನ್ನೆಲ್ಲ ಅರಿಬಿಟ್ಕೊಂಡು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆಯನ್ನು ಉಂಟು ಮಾಡಬೇಕು ಅಂತೇಳಿ ಏನು ಈ ಕಿಡಿಗೇಡಿಗಳೆಲ್ಲ ಒಂದು ಸಂಚು ರೂಪಿಸ್ಕೊಂಡು ಅವರು ಒಂದು ಟೀಮ್ ಮಾಡ್ಕೊಂಡು ಆ ಟೀಮ್ ಮುಖಾಂತರ ಒಂದು ನಮ್ಮ ಭಕ್ತ ಮಂಡಳಿ ನಮ್ಮ ಏನು ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆಲ್ಲ ಭಾಳ ನೋವನ್ನುಂಟು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಏನು ಇಲ್ಲಿಗೆ ಒಂದು 15 ದಿವಸದಿಂದ ಸರ್ಕಾರ SITಯನ್ನು ರಚಿಸಿದ್ದು, ಆ ಒಂದು ಕಾರ್ಯಾಚರಣೆ ನಡೀತಾ ಇತ್ತು. ಆ ಮಧ್ಯದಲ್ಲೇ ಈ ಯೂಟ್ಯೂಬರ್ಸ್ಗಳು ನಮಗೆಲ್ಲ ಆಲ್ರೆಡಿ ಇದಕ್ಕೆ ಸಿಕ್ಬಿಡ್ತು, ಹಂಗೆ ಮಾಡ್ತು ಅಂತೇಳಿ ಯೂಟ್ಯೂಬಲ್ಲಿ ಇವರೇ ನ್ಯಾಯಾಧೀಶರು ಕೂಡ ಆಗಿದ್ದಾರೆ, ಮತ್ತು ಕಾನೂನು ಎಲ್ಲ ಇವರೇ ಇದು ಮಾಡ್ತಾ ಇರೋ ರೀತಿಯಲ್ಲಿ ಯೂಟ್ಯೂಬರ್ಸ್ಗಳು ವರ್ತಿಸಿ ಧರ್ಮಸ್ಥಳದಲ್ಲಿ ಜನ ಇಲ್ಲ, ಭಕ್ತಾದಿಗಳು ಬರ್ತಿಲ್ಲ, ಇಲ್ಲಸಲ್ಲದ ಆರೋಪಗಳು ಬರೇ ಸುಳ್ಳು ಸುದ್ದಿಗಳು ಮಾಡಿ ಇವತ್ತು SIT ಅವರು ಅವ್ರು ಏನೇನು ಮಾಡಬೇಕು ಅವರೆಲ್ಲ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಎಲ್ಲ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಸತ್ಯವನ್ನು ಹೊರಗು ತೆಗ್ದಿದ್ದಾರೆ. ಈಗ ಯಾರು ಒಳಗೆ ಹೋದ್ರು, ಇವ್ರು ಯಾರ ಮೇಲೆ ಆರೋಪ ಮಾಡಿದ್ರಲ್ಲಿ ಅವರೇ ಇವರು ಆರೋಪ ಮಾಡಬೇಕು ಅಂತೇಳಿ ಏನೆಲ್ಲ ಕಿಡಿಗೇಡಿಗಳು ಇದು ಮಾಡಿದ್ರಲ್ಲ ಅವರೇ ಇವತ್ತು ಜೈಲೊಳಗೆ ಕೂತವ್ರು. ನಿಮಗೆಲ್ಲ ಕಣ್ಮುಂದೆನೇ ಐತೆ. ಈಗ 14 ದಿನ ಮಹೇಶ್ ತಿಮ್ಮಾರೂಢಿಯವ್ರನ್ನ ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥ ನ್ಯಾಯಾಲಯ. ಹಾಗೂ ಇನ್ನು ಇತರೆ ಯಾರ್ಯಾರು ಇದ್ದಾರೆ ಇದ್ರ ಹಿಂದೆ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥವ್ರನ್ನೆಲ್ಲರನ್ನೂ ಅವ್ರನ್ನ ಬಂಧಿಸಿ ಅವ್ರಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಯಾವುದೇ ಹಿಂದೂ ಧರ್ಮ ಆಗಿರ್ಬೋದು ಅಥವಾ ಈ ಥರ ನಮ್ಮ ಹಿಂದೂ ದೇವಾಲಯಗಳಿಗೆ ಸುದ್ದಿಗೆ ಬರ್ಕೂಡ್ದು ಇವ್ರು ಯಾರೂ ಆ ರೀತಿ ಅವ್ರಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಇವತ್ತು ನಾವು ಮಧುಗಿರಿಯಲ್ಲಿ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ AC ಅವ್ರಿಗೆ. ಅದಕ್ಕೂ ಮುಂಚೆ ತುಮಕೂರಲ್ಲಿ ಒಂದು ಜಾಥಾ ಮಾಡಿ ಸ್ಟ್ರೈಕ್ ಮಾಡಬೇಕು ಅಂತ ಈಗ ತುಮಕೂರು ಗೇಟ್ನಿಂದ ಆರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ K. ರಾಜಣ್ಣ ಅವರು, ಸುಪುತ್ರರದ್ದು ಎಲ್ಲರೂ ಮತ್ತು ವಿವಿಧ ಸಂಘಟನೆಗಳು ಎಲ್ಲ ನಮ್ಮ ಮಧುಗಿರಿ ತಾಲೂಕಿನಾದ್ಯಂತ ಯಾವ್ಯಾವ ಸಂಘಟನೆಗಳಿದ್ದಾವೆ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಆದ್ದರಿಂದ ಇವತ್ತು ಒಂದು ಬೃಹತ್ ಮಟ್ಟದಲ್ಲೇ ಒಂದು ಜಾಥಾ ಮಾಡಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ವಿ. ಅದರಂತೆ ಭಕ್ತಾದಿಗಳೆಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ನನಗೆ ಆ ಭಕ್ತಾದಿಗಳಿಗೆ ಭಾಳ ಹೃದಯದ ಧನ್ಯವಾದಗಳು. ಎಲ್ಲ ಸದ್ಭಕ್ತರು ಇವತ್ತು ನಿಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಪವಿತ್ರವಾದ ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂಥ ಅಪಪ್ರಚಾರ ಮತ್ತು ಸತ್ಯದ ನೆಲಕ್ಕೆ ಆಗ್ತಿರುವಂಥ ಅಸತ್ಯದ ವಿರುದ್ಧ ಈ ತಾಲೂಕಿನ ಜನತೆ ಎಲ್ಲರೂ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಮನವಿಯನ್ನು ಸನ್ಮಾನ್ಯ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸುವ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾವು ನಮ್ಮ ಹುಟ್ಟಿನ ದಿನದಿಂದ, ನಮ್ಮ ಬಾಲ್ಯದ ದಿನದಿಂದ ಬಹುಶಃ ಈ ತಾಲೂಕಿನವರಾದ ನಾವು ಆರೋಗ್ಯ ಕ್ಷೀಣಿಸಿದಾಗ ಮಧುಗಿರಿ ತಾಲೂಕಿಗೆ ಬರೋದು ಕಷ್ಟ ಇದ್ದ ಸಂದರ್ಭದಲ್ಲಿ ನಾವು ನಮ್ಮ ಹಿರಿಯರು, ತಂದೆ ತಾಯಿಯಂದರು 15 ಪೈಸೆ ಪೋಸ್ಟ್ ಕಾರ್ಡ್ ತಂದು ಧರ್ಮಸ್ಥಳಕ್ಕೆ ಹರಕೆಯನ್ನು ಹೊತ್ತು ಆ ಕಾರ್ಡ್ ಮೂಲಕ ನಮ್ಮ ಆರೋಗ್ಯ ಕಾಪಾಡಿದಂಥ ಒಂದು ನಂಬಿಕೆಯನ್ನ ಇಟ್ಕೊಂಡ ದಿನಗಳಿಂದ ಬಂದಂಥವರು. 70ರ ದಶಕದಲ್ಲಿ ಧರ್ಮಸ್ಥಳಕ್ಕೆ ಮುಡುಪನ್ನು ಕಟ್ಟಿಕೊಂಡು ಆ ಮೂಲಕ ಆ ಒಂದು ನೆಲಕ್ಕೆ ಭಕ್ತಿ ಭಾವವನ್ನು ನಂಬಿ ಬರ್ತಾ ಇರುವಂಥ ಜನತೆ ನಾವು. ಇವತ್ತು ಹಿಂದೂ ಸದ್ಭಕ್ತರಾದ ಈ ನೆಲದ, ಈ ದೇಶದ ನಮಗೆ
ಪವಿತ್ರವಾದ ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ನಮಗೆ ಪವಿತ್ರವಾದ ಸ್ಥಳಗಳು ದಕ್ಷಿಣ ಭಾರತ. ಬಹುಶಃ ನಮಗೆ ಈ ನೆಲ ಬಿಟ್ಟು ನಾವು ನಮ್ಮ ಪವಿತ್ರ ಸ್ಥಳವನ್ನ ಮೆಕಾ ಮದೀನದಲ್ಲಿ ನೋಡ್ಕೊಳ್ಳಿಕ್ಕಾಗಲ್ಲ. ನಾವು ಜೆರುಸಲೇಮ್ ಹೋಗಿ ನಮ್ಮ ಭಕ್ತಿಯನ್ನ ಪ್ರವೇಶ ಮಾಡಲಿಕ್ಕಾಗಲ್ಲ. ಕೋಟ್ಯಾಂತರ ಸಂತ ಭಕ್ತರು ಇವತ್ತು ಇಂಥ ಧಾರ್ಮಿಕ ಹಿಂದೂ ಕೇಂದ್ರಗಳಲ್ಲಿ ನಮ್ಮ ಭಾವನೆಗಳನ್ನ ಅರ್ಪಿಸಿದ್ದೇವೆ. ಇಂಥ ಒಂದು ಧರ್ಮಸ್ಥಳದ ಮೇಲೆ ಇರುವಂತಹ ಧರ್ಮಸ್ಥಳದಲ್ಲಿರುವಂತಹ ಏನು ಒಂದು ಆರೋಪ ಇದೆ, ಸಹೋದರಿ ಸೌಜನ್ಯಳ ಹತ್ಯೆಗೆ ಸಂಬಂಧಪಟ್ಟಂತ ಇದೆ. ನಮಗೂ ಸಹ ಅವ್ರ ಬಗ್ಗೆ ನಮ್ಮ ಸಹೋದರಿನ ಭಕ್ತಿ ಮತ್ತು ಗೌರವ ಪ್ರೀತಿ ಇದೆ, ನಮ್ಮ ಮಗಳು. ಆದರೆ ಆ ಒಂದು ಪ್ರಕರಣ ಇಟ್ಕೊಂಡು ಸಣ್ಣ ಸಣ್ಣ ಪ್ರಕರಣ ಇಟ್ಕೊಂಡು ಒಂದು ಸ್ಥಳಕ್ಕೆ ತಪ್ಪು ಮಾಹಿತಿಯನ್ನ ಕ್ರಿಯೇಟ್ ಮಾಡುವಂತ ಯೂಟ್ಯೂಬರ್ಗಳು ಏನಿದ್ದಾರೆ ಅವರು ತನಿಖೆಯ ದಿಕ್ಕನ್ನೇ ಬದಲಾಯಿಸುವ ಕಡೆ ಹೋಗ್ತಿದ್ದಾರೆ. ಈ ತನಿಖೆ ಬಗ್ಗೆ ಈ ನೆಲದ ಯಾರೂ ವಿರೋಧ ಮಾಡಿಲ್ಲ. SIT ನೇಮಕದ ಬಗ್ಗೆ ಯಾರೂ ವಿರೋಧ ಮಾಡಿಲ್ಲ. ಧರ್ಮಸ್ಥಳದ ವೀರೇಂದ್ರ ರೆಡ್ಡಿಯವರು ವಿರೋಧ ಮಾಡಿಲ್ಲ, ಸ್ವಾಗತ ಮಾಡ್ತಾರೆ. ಈ ಜನತೆ ಎಲ್ಲ ಸ್ವಾಗತ ಮಾಡ್ತಾರೆ. ನಮ್ಮ ಉದ್ದೇಶ ಇರುವಂಥದ್ದು ನಿಮ್ಮ ತನಿಖೆಯ ದಿಕ್ಕನ್ನ ತಪ್ಪಿಸುವ ಯೂಟ್ಯೂಬರ್ಗಳು. ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ಒಂದು ಮಾಧ್ಯಮದ ಮೂಲಕ ಸೌಜನ್ಯಗಳು ಎದ್ದು ಬರೋಗೆ, ಸೌಜನ್ಯ ನಾನು ಕೊಲೆ ಆಯಿತು ಅನ್ನೋಗೆ, ಯಾರೋ ಮಾಡಿದ್ರು ನನಗೆ ಬಿಂಬಿಸೋದಿಲ್ಲ, ಮುಕ್ತ ಮನಸ್ಸುಗಳಿಗೆ ತಪ್ಪು ಮಾಹಿತಿಯನ್ನ ಸೃಷ್ಟಿ ಮಾಡುವುದಲ್ಲದೆ ನಮ್ಮ ಪವಿತ್ರ ಕ್ಷೇತ್ರಕ್ಕೆ ಇರುವಂತಹ ಭಕ್ತಿಯನ್ನ ಕ್ಷೀಣ ಮಾಡುವಂಥದ್ದು. ಇಂಥದೇ ಸಂದರ್ಭದಲ್ಲಿ ನನಗೆ ಒಂದು ನೋವಿದೆ. ಇವತ್ತು ಯೂಟ್ಯೂಬಲ್ಲಿ ನೋಡ್ತಿದ್ದೆ, ನನ್ನ ಆತ್ಮೀಯರು ಗೆಳೆಯರು ದ್ವಾರಕನಾಥ್ ಅವರು ಮಾತಾಡ್ತಿದ್ರು, ಬಾಲನ ಮಾತಾಡ್ತಿದ್ರು. ಒಟ್ಟೊಟ್ಟಿಗೆ ನಾವೆಲ್ಲ ಇದ್ದವರು 40 ವರ್ಷಗಳ ಸಂಘಟಿತ ಕ್ರೈಮ್ ನಡೆದಿದೆ ಅಂತ ಹೇಳ್ತೀವಿ. 40 ವರ್ಷಗಳ ಕ್ರೈಮ್ನ ಈಗ ಇನ್ವೆಸ್ಟಿಗೇಷನ್ ಮಾಡಿ ಈ ಕ್ಷಣಕ್ಕೆ ನೀವು ಪರಿಹಾರ ಮಾಡಿಕೊಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು 40 ವರ್ಷಗಳ ಯಾವ ಸರ್ಕಾರಗಳಿದ್ರು, ಯಾವ ಅಧಿಕಾರಿಗಳಿದ್ರು, ಯಾರೋ ತನಿಖೆ ಮಾಡ್ತಾರೆ. ಏಕಾಏಕಿ SIT ನೇಮಕ ಮಾಡಿ SIT ತನಿಖೆ ನಾವು ವಿರೋಧ ಮಾಡ್ತಿದ್ವಿ. ಆದರೆ 40 ವರ್ಷಗಳ 20 ವರ್ಷಗಳ ಸಂಘಟಿತ ಕ್ರೈಮನ್ನು ಈಗ ನಾವು ಹುಡುಕ್ತೀವಿ ಅನ್ನೋದ್ರ ಮೂಲಕ ಒಂದು ಪವಿತ್ರವಾದ ಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡುವ, ಪವಿತ್ರ ಸ್ಥಳದಲ್ಲಿ ಸಿಕ್ಕ ಭಾಗದಲ್ಲಿ ಒಗೆಯುವಂತಹ ಪ್ರಕ್ರಿಯೆ ಮಾಡೋದ್ರಿಂದ ಭಕ್ತರಿಗೆ ಬಹಳ ನೋವು ಮತ್ತು ಸಂಕಟ ಇದೆ. ಆದ್ದರಿಂದ ಇವತ್ತೇನು ಈ ಪ್ರಕ್ರಿಯೆಗಳು ನಿಲ್ಲಬೇಕು. ಬಹುಶಃ ನಿನ್ನೆ ಈ ಕ್ಷೇತ್ರದ ಇಂದಿನ ಶಾಸಕರು ಮತ್ತು ಈಗಿನ ಗೃಹ ಸಚಿವರು ಯೂಟ್ಯೂಬರ್ಗಳ ಒಂದು ಅತ್ಯುತ್ತಮವಾದ ತೀರ್ಮಾನವನ್ನು ತಗೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಸರ್ಕಾರದ ಗೃಹ ಸಚಿವರು ನಾನು ವಿಶೇಷವಾಗಿ ಧನ್ಯತೆಯನ್ನು, ಗೌರವಗಳನ್ನು ನಾನು ಸಲ್ಲಿಸ್ತೇನೆ. ಅದು ಮನುಷ್ಯತ್ವದ ಮಾದೊಡ್ಡ ನೆಲೆ ಅಂತ ನಾನು ಪರಿಭಾವಿಸಿದ್ದೇನೆ. ಇದು ಮುಕ್ತಾಯ ಆಗಬೇಕು. ಹಿಂದೂ ಧಾರ್ಮಿಕ ಕೇಂದ್ರಗಳಿಗಾಗುವಂಥ ಅಪಪ್ರಚಾರವನ್ನು ನಾವು ಯಾವತ್ತೂ ಸಹಿಸಬಾರದು. ಅದು ಮುಕ್ತಾಯ ಆಗಬೇಕು ಅಂತ ನಾವು ಮನವಿ ಮಾಡ್ತೇವೆ. ಆದರೆ ಆ ಸ್ಥಳದ ಬಗ್ಗೆ ಇರುವಂಥ ಗೌರವವನ್ನು ನಾವು ಮಾಡ್ತೇವೆ. ನೀವು ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ನೀವು ಅದನ್ನು ತನಿಖೆಯನ್ನು ಮಾಡಿ, ಆದರೆ ಒಂದು ಧರ್ಮಕ್ಷೇತ್ರದ ವ್ಯಕ್ತಿಯ ಮೇಲೆ ಆರೋಪ ಮಾಡುವಂಥ ಹೀನ ಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತೇಳಿ ಎಲ್ಲ ಹಿಂದೂ ಭಕ್ತರಾದ ನಾವು ಮನವಿ ಮಾಡೋಣ. ಇದು ಮಧುಗಿರಿ ತಾಲೂಕಿನಲ್ಲಿ 22ನೇ ತಾರೀಕು ಧರ್ಮಸ್ಥಳದ ಏನು ಅಪಪ್ರಚಾರಗಳು ರಾಜ್ಯದಾದ್ಯಂತ ನಡೀತಾ ಇದೆ. ಇದನ್ನು ಇವತ್ತು ತಾಲೂಕಿನಾದ್ಯಂತ ರಾಜ್ಯದ ಪೂರ್ತಿ ಇವತ್ತು ಎಲ್ಲರೂ ಸಹ ಪ್ರತಿಭಟನೆ, ಸುಮಾರು ತಾಲೂಕುಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಧರ್ಮಸ್ಥಳದ ಭಕ್ತಾದಿಗಳು ಮಾನ್ಯ ಪೂಜ್ಯ ವೀರೇಂದ್ರ ಹೆಗಡೆಯವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅದನ್ನೆಲ್ಲದನ್ನು ಸಹ ಸ್ಮರಿಸ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲದನ್ನು ಸಹ ಮಾಧ್ಯಮಗಳಲ್ಲಿ ತಾವೆಲ್ಲ ಬಿತ್ತರಿಸ್ತಾ ಇರ್ತೀರ. ಪ್ರತಿ ದಿವಸ ಬೆಳಗ್ಗೆ ಆದರೆ, ಸಂಜೆ ಆದರೆ, ರಾತ್ರಿ ಆದರೆ ಬರೀ ಇದನ್ನೇ ನೋಡ್ತಾ ಇರ್ತೀವಿ ನಾವು. ಆದರೆ ಈ ಸರ್ಕಾರ SITನ ರಚನೆ ಮಾಡ್ತು, ನಾವು ಸ್ವಾಗತ ಮಾಡೋದು. ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಯಾರು ಕಾನೂನಿಗಿಂತ ಯಾರು ದೊಡ್ಡವರಲ್ಲ. SIT ರಚನೆ ಮಾಡಿದ್ದಾದಮೇಲೆ ಅಲ್ಲಿ ಫಸ್ಟು 5 ಕಡೆ ಅಂತ ಹೇಳಿರೋ, 10 ಕಡೆ ಅಂತ ಹೇಳಿರೋ, 13 ಹೇಳಿರೋ, 17 ಹೇಳಿರೋ ಮನುಷ್ಯ ಮುಸುಕ್ದಾರಿ ಅದನ್ನು ತೋಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅದಾದಮೇಲೆ ಎಲ್ಲೂ ಏನೂ ಸಿಗಲಿಲ್ಲ ಅಂತಂದಾದ್ರೂ ಸಹ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ತಗೊಳೋದಕ್ಕೆ ಹೋಗೋದಿಲ್ಲ. ಜೊತೆಗೆ ಅವ್ರನ್ನ
ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳ್ದೇನೆ ಮನೆಗೆ ಕಳಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಜೊತೆಲಿ ಇಟ್ಕೊಂಡು ಸಂಜೆ ಮನೆಗೆ ಕಳಿಸ್ಕೊಡೋ ಅಂಥದ್ದು ಈ ಪೊಲೀಸ್ನವ್ರು ಮಾಡ್ತಾ ಇರೋದಂತೂ ಯಾವ ರೀತಿ ಯಾವ ನ್ಯಾಯ ಇದು ಅನ್ನೋದು ಸಹ ಅರ್ಥ ಆಗ್ತಾ ಇಲ್ಲ. ತಾವುಗಳೆಲ್ಲ ಸಹ ನೋಡಿದ್ದೀರ, ಈ ರಾಜ್ಯದಲ್ಲಿ ಯಾರನ್ನೋ ಒಬ್ಬ ರೈತರು ತನ್ನ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಏನೇನೋ ಪ್ರತಿಭಟನೆಗಳು ಮಾಡ್ತೀವಿ ಅಂತಂದರೆ ಆ ಪ್ರತಿಭಟನೆಯನ್ನು ಹತ್ತಿಕ್ಕೋಸ್ಕರ ಅವ್ರು ಎಲ್ಲಿಂದ ಹೊರಡ್ತಾರೆ ಎಲ್ಲಿಗೆ ಬರ್ತಾರೆ ಅಂತ ಹೇಳಿ ದಾರಿಲೇನೇ ಅವ್ರನ್ನ ಎಲ್ಲರೂ ಸಹ ಬಂಧಿಸೋ ಅಂತ ಕೆಲಸ ಮಾಡ್ತಾ ಇರ್ತಾರೆ ರೈತರನ್ನ, ಈ ರಾಜ್ಯದ ಒಬ್ಬ ರೈತರುಗಳನ್ನ. ಅದೇ ರೀತಿ ನಮ್ಮ ಲಿಂಗಾಯತ್ ಸಮಾಜ ಮನೆ ಬೆಳಗಾಂನಲ್ಲಿ ಅವ್ರದ್ದೇನೋ ಬೇಡಿಕೆಗಳನ್ನ ಕೇಳ್ಕೊಳಕ್ಕೆ ಬಂದಂಥ ಸಂದರ್ಭದಲ್ಲಿ ಮನಸೋ ಇಚ್ಛೆ ಅವ್ರನ್ನ ಹೊಡಿತಾರೆ, ಬಂಧಿಸ್ತಾರೆ ಅವ್ರನ್ನೆಲ್ಲರೂ. ಆ ಪ್ರತಿಭಟನೆಯನ್ನು ಹತ್ತಿಕ್ಕಕ್ಕೆ ಹೋಗ್ತಾರೆ. ಆದರೆ ನಿನ್ನೆ ಮೊನ್ನೆ ನೋಡ್ತಾ ಇದ್ದೀವಿ, ಒಬ್ಬ ಏನು ಈ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋನ ಬಂಧನ ಮಾಡಬೇಕು ಅಂತಂದೇಳಿ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಜೊತೆ ಕರ್ಕೊಬರ್ತಾರೆ. ಅವ್ನ ಬೆಂಬಲಿಗರು ಬೆರಳೆಣಿಕೆ ಅಷ್ಟು ಇರ್ಬೋದು. ಆ ಬೆರಳೆಣಿಕೆ ಅಷ್ಟು ಇರೋ ಅಂಥ ಬೆಂಬಲಿಗರನ್ನ ಸ್ಟೇಷನ್ವರೆಗೂ ಅವ್ರನ್ನ ಆರ ತುರಾಯಿ ಹಾಕ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದು ಅಲ್ಲಿ ಪೊಲೀಸ್ನವ್ರ ಜೀಪ್ಗಳಿಗೆಲ್ಲನೂ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಎಲ್ಲನೂ ಮಾಡಿ ಗಲಾಟೆ ಮಾಡ್ತಾರೆ ಅಂತಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಕಾನೂನು ಸುವ್ಯವಸ್ಥೆ ಇದೆಯಾ? ಏನು ಮಾಡ್ತಾರೆ? ಒಬ್ಬ ರೈತ ಪ್ರತಿಭಟನೆ ಮಾಡಿದರೆ ಅಲ್ಲೇನೇ ಸಹ ಅವನ್ನ ಪ್ರತಿಭಟನೆಯನ್ನು ಹತ್ತಿಕ್ಕಕ್ಕೆ ಹೋಗ್ತಾರೆ. ಆದರೆ ಇಡೀ ರಾಜ್ಯ ಇವತ್ತು ಕೂಗ್ತಾ ಇದೆ. ಅವ್ನು ಮಾಡ್ತಿರೋದು ಅವನಿಗೆ ಎಲ್ಲಿಂದ ಹಣ ಬರ್ತಾ ಇದೆ, ಯಾರು ಹಣ ಕೊಡ್ತಾ ಇರೋರು ಯಾರು, ಇದಕ್ಕೆಲ್ಲ ಕುಮ್ಮಕ್ಕೆ ಯಾರು ಅನ್ನೋದನ್ನು ಪ್ರತಿಯೊಬ್ಬ ಪ್ರಜೆನೂ ಸಹ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ಇರ್ಬೋದು ನೋಡ್ತಾ ಇರ್ತಾರೆ. ಆದರೆ ಅಂಥ ವ್ಯಕ್ತಿ ಒಬ್ಬ ಪೊಲೀಸ್ ಸ್ಟೇಷನ್ವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋಗಿ ಒಳಗಡೆ ಹೋಗ್ತಾನೆ, ಅಲ್ಲಿ ಗಲಾಟೆಗಳು ನಡೀತವೆ ಅಂತಂದರೆ ಈ ಸರ್ಕಾರ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದ ಇಲ್ಲ ಜನಗಳ ಪರವಾಗಿದೆಯಾ ಇದು ಸರ್ಕಾರ ಅನ್ನೋದನ್ನು ತಾವೆಲ್ಲರೂ ಸಹ ಅರಿಬೇಕಾಗುತ್ತೆ. ಅದರಿಂದ ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ಇವತ್ತು ಮಾನ್ಯ ಪೂಜ್ಯ ವೀರೇಂದ್ರ ಹೆಗಡೆಯವರು ಏನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅಂತ ಸಂಸ್ಥೆ ಇವತ್ತು ಮಾಡಿ ಸಾಕಷ್ಟು ಬಡ ಜನಗಳಿಗೆ ಇವತ್ತು ಬಡವರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಸಾವಿರಾರು ದೇವಸ್ಥಾನಗಳನ್ನ ಇವತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ ನಮ್ಮ ರಾಜ್ಯದಾದ್ಯಂತಲೂ. ಅದಕ್ಕೋಸ್ಕರ ತಾವು ಸಹ ಸ್ವಾಮೀಜಿಯವ್ರಿಗೆ ಮನೆ ನಾನು ಹೋದ್ವಾರ ಹೋಗಿದ್ದೆ, ನಾನು ಭಾನುವಾರ ಹೋಗಿ ಸೋಮವಾರ ಬೆಳಗ್ಗೆ ಇದ್ದು ಅಲ್ಲೇ ನಾನು ಗುಂಡೋಡಿಸ್ಕೊಂಡು ಬಂದಿರೋದು. ಮನೆ ಪೂಜ್ಯರನ್ನ ಒಂದು ಬಸ್ ಮಾಡ್ಕೊಂಡು ಹೋಗಿದ್ವಿ, ದೊಡ್ಡ ಬಸ್ಸನ್ನು. ಮನೆ ಪೂಜ್ಯರನ್ನ ಭೇಟಿ ಮಾಡ್ಕೊಂಡು ಬಂದ್ವಿ. ಧೈರ್ಯವಾಗಿರಿ ಸ್ವಾಮಿ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತಂದು ಹೇಳಿ ಬಂದ್ವಿ. ಅದರಿಂದ ಇವತ್ತು ನಮ್ಮ ತಾಲೂಕಲ್ಲೂ ಸಹ ಅದರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡೋ ಅಂಥದ್ದು ಸಹ ಬೃಹತ್ತಾಧಿಕಾರಿಗಳಿಗೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆ ಮಾಡ್ತೀವಿ. ನಾವೆಲ್ಲದೂ ಸಹ ಪೂಜ್ಯರ ಜೊತೆ ಇರ್ತೀವಿ. ಧರ್ಮಸ್ಥಳದಲ್ಲಿ ಇವತ್ತು ಏನು ಧರ್ಮಸ್ಥಳ ಅಂತಂದರೆ ಇವತ್ತು ಒಂದು ಮಿನಿ ಗೌರ್ಮೆಂಟ್ ಇದ್ದಂಗೆ, ಇವತ್ತು ಒಂದು ಈ ರಾಜ್ಯದಲ್ಲಿ ಇವತ್ತು ಒಂದು ಮಿನಿ ಗೌರ್ಮೆಂಟ್ ಇದ್ದಂಗೆ ಸರ್ಕಾರಗಳೇ ಒಪ್ಕೊಂಡವೆ. ಸರ್ಕಾರದ ಮುಖ್ಯಸ್ಥರುಗಳ ಸಮೇತನೂ ನಾವು ಮಾಡದೇ ಇರೋ ಅಂಥ ಕೆಲಸಗಳು ಮಾನ್ಯ ಪೂಜ್ಯರು ವೀರೇಂದ್ರ ಹೆಗಡೆಯವರು ಇವತ್ತು ರೂರಲ್ ಡೆವಲಪ್ಮೆಂಟ್ ಅಂತ ಮಾಡಿ ಹಳ್ಳಿಗಳ ಕಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಇವತ್ತು ಒಪ್ಕೊಂಡಿದ್ದಾರೆ. ಅಂಥ ಇವ್ರಿಗೂ ಸಹ ಕಳಂಕ ಬರೋ ಅಂಥ ರೀತಿ ಇವತ್ತು ಯಾರೋ ಕೆಲವು ಕಿಡಿಗೇಡಿಗಳು, ಎಲ್ಲರೂ ಮಾಡ್ತಾ ಇಲ್ಲ, ಯಾರೋ ಕೆಲವು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಅವ್ರನ್ನ ಹತ್ತಿಕ್ಕ ಅಂತ ಕೆಲಸ ಮಾಡೋದನ್ನು ಬಿಟ್ಟು ಅವ್ರಿಗೆ ಕುಮ್ಮಕ್ಕೆ ಕೊಡೋ ಅಂಥ ಕೆಲಸ ಸಹ ಮಾಡ್ತಾ ಇದೆ. ಅದನ್ನು ನಾವೆಲ್ಲದನ್ನು ಸಹ ಖಂಡಿಸ್ತೀವಿ. ಈ ರಾಜ್ಯ ಸರ್ಕಾರ ಇನ್ನು ಮುಂದೆ ಆದ್ರೂ ಸಹ ಇದನ್ನು ಅರ್ಥಕೊಂಡು ರಾಜ್ಯದ ಜನ ಎಲ್ಲ ಇವತ್ತು ದಂಗೆ ಹೇಳ್ತಾ ಇದ್ದಾರೆ. ಲಕ್ಷೋಪಲಕ್ಷ ಜನದಲ್ಲಿ ಮುಂದೆ ಒಂದು ದಿವಸ ಸೇರೋ ಅಂಥ ಪರಿಸ್ಥಿತಿನ ಅಲ್ಲೇಗ ಅಂಥ ಅನಾಹುತಗಳನ್ನ ತಪ್ಪಿಸ್ಬೇಕು ಅನ್ನೋದಾದಾಗ ಈ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿವಸಗಳಾದ್ರೂ ಆ ಕಿಡಿಗೇಡಿಗಳನ್ನ ಬಂಧಿಸೋ ಅಂಥ ಕೆಲಸ ನ್ಯಾಯಾಂಗ ಬಂಧನಕ್ಕೆ ತಗೊಂಡು ಬಂದು ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಏನೇನು ಶಿಕ್ಷೆಗಳನ್ನ ಕೊಡಬೇಕು ಅದನ್ನು ಕೊಡಿಸೋ ಅಂಥದ್ದು ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಇದ್ರ ಹಿಂದೆ ಯಾರಿದ್ದಾರೆ, ಇವ್ರಿಗೆ ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ರಹಸ್ಯನೂ ಸಹ ಪೂರ್ತಿ ಎಲ್ಲದನ್ನು ಸಹ ಕಂಡುಕೊಂಡು ರಾಜ್ಯದ ಜನತೆಗೂ ಸಹ ತಿಳಿಸ್ಬೇಕು ಅಂತೇಳಿ ನಾನು ಈ ಸರ್ಕಾರದ ಹತ್ರನೂ ಮನವಿನೂ ಸಹ ಮಾಡ್ತೀನಿ.